Watch full episodes on Jio Hotstar. ಯಾರೇ ಬರ್ಲಿ ನನ್ನನ್ನ ಹಿಡಿಯೋದಕ್ಕಾಗಲ್ಲ. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ಹ್ಯಾಂಡ್ಸ್ ಅಪ್. ಹಾಗಾದ್ರೆ ನೀವೇನಾ ಧೀರ ಶೂರ ಪಾದರಸದಂತ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್? ನಾನು ನಿಮ್ಮ ಸಾಹಸಗಳ ಬಗ್ಗೆ ನಮ್ಮ ಜನಗಳ ಹತ್ರ ತುಂಬಾನೇ ಕೇಳ್ಬಿಟ್ಟಿದ್ದೀನಿ. ಕಣ್ಮುಚ್ಚು ಕೇಳಿಸ್ಕೊಳ್ಳಿ. ನಿಮ್ಗೆ ಪ್ರೆಸಿಡೆಂಟ್ ಸಾಹಸಕ್ಕೆ ಅಂತ ಅವಾರ್ಡ್ ಕೊಡ್ತಾ ಇದ್ರೆ ನಿಮ್ಗೆ ಹೇಗನ್ಸುತ್ತೆ? ಬಾಯ್ ಬಾಯ್. ಸರ್, ನಿಮ್ಗೆ ಅವಾರ್ಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಕಳ್ಳ ಮಾತ್ರ ನಿಮ್ಮನ್ನ ಗೂಬೇನ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಏನು ಓಡ್ ಹೋದ್ನ? ಶಿವ ಸೈಕಲ್ ನೋಡ್ಕೊಂಡು ಓಡ್ಸಕ್ಕಾಗಲ್ವಾ? ಕಳ್ತನ ಮಾಡಿರೋದ್ನ ವಾಪಸ್ ಕೊಟ್ಬಿಡಿ ಅಂಕಲ್. ಚಾಲಾಕ್ ಸಿಂಗ್ ಮುಂದೆ ಚಾಲಾಕಿ ನಡೆಯಲ್ಲ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಲಡ್ಡು ಸಿಂಗ್ ಸರ್, ಇವನೇನೆ ನಿಮ್ಮ ಖೈದಿ. ಕರ್ಕೊಂಡು ಹೋಗಿ ಇವನ್ನ ಜೈಲ್ಗೆ. ಚಾಲಾಕ್ ಸಿಂಗ್, ನಮ್ ಡಿಪಾರ್ಟ್ಮೆಂಟು ಬಹಳಷ್ಟು ದಿನಗಳಿಂದ ನಿನ್ನನ್ನ ಹುಡುಕ್ತಾ ಇತ್ತು. ನನ್ ಕಿವಿಗೆ ಹೂ ಇಟ್ಟು ನೀನು ಓಡ್ ಹೋಗ್ತೀಯಾ? ಈಗ ಹೇಳು ಹೇಳು, ಶಿವ ನಿನ್ನನ್ನ ಹೇಗ್ ಹಿಡ್ದ ಅಂತ. ಮತ್ತೆ ಹೇಗೆ ಕಿಕ್ ಮತ್ತೆ ಪಂಚ್ ಮಾಡ್ದ ಅಂತ ಹೇಳು. ಅಯ್ಯೋ ತಮ್ಮ, ಹೇಳು. ಸುಮ್ನೆ ಯಾಕಿದ್ಯಾ? ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ. ಹೇಳು. ಸರ್, ಎಲ್ಲರ ಮುಂದೆನೂ ಹೇಳೋದಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ. ನೀವು ಒಳಗಡೆ ಬಂದ್ರೆ ವಿವರವಾಗಿ ಎಲ್ಲ ಹೇಳ್ತೀನಿ. ಸರಿ ಸರಿ, ನಾನ್ ಒಳಗಡೆ ಬರ್ತೀನಿ. ಎಷ್ಟು ಜನ ಕಳ್ಳರನ್ನ ನಿಂತಾರ ನಾನ್ ನೋಡಿಲ್ಲ. ಈಗ ಹೇಳು, ಏನಾಗಿದೆ ಅಂತ ಹೇಳು. ಹೇಳು ಹೇಳು. ಅಯ್ಯೋ, ಕಬಡ್ಡಿ ಕಬಡ್ಡಿ, ಅಯ್ಯೋ ಕಬಡ್ಡಿ, ಯಾರಾದ್ರೂ ಬನ್ನಿ. ಕಬಡ್ಡಿ. ಜಯರಾಮ, ಅವನ್ ಹಿಡ್ಕೋ. ಬಿಸಿ ಬಿಸಿ ಕಡ್ಲೆಕಾಯಿ. ಲಡ್ಡು ಸಿಂಗ್ ನನ್ನ ಹಿಂದೆನೆ ಬಿದ್ದ್ಬಿಟ್ಟಿದ್ದಾನೆ. ನಾನು ಈ ಊರ್ ಬಿಟ್ಟು ಹೋದ್ರೇನೆ ಒಳ್ಳೇದು ಅನ್ಸತ್ತೆ. ಕಡ್ಲೆಕಾಯಿ ಕಡ್ಲೆಕಾಯಿ, ಬಿಸಿ ಬಿಸಿ ಕಡ್ಲೆಕಾಯಿ, ಟೈಮ್ ಪಾಸ್ ಕಡ್ಲೆಕಾಯಿ. ತಗೊಳ್ಳಿ ತಗೊಳ್ಳಿ, ಬಿಸಿ ಬಿಸಿ ಕಡ್ಲೆಕಾಯಿ. ಈ ಲಡ್ಡು ಸಿಂಗ್ ಸಿಕ್ಕಾಪಟ್ಟೆ ಚತುರ ಅನ್ಸತ್ತೆ. ಇವನು ವೇಷ ಬದಲಿಸ್ಕೊಂಡು ನನ್ನನ್ನು ಹಿಡಿಯೋದು ಬಂದಿದ್ದಾನೆ. ತಗೊಳ್ಳಿ ಸಾರ್, ಬಿಸಿ ಬಿಸಿ ಕಡ್ಲೆಕಾಯಿ. ಟೈಮ್ ಪಾಸ್ ಆಗತ್ತೆ, ತಗೊಳ್ಳಿ. ಇಲ್ಲ, ನನಗೆ ಬೇಕಾಗಿಲ್ಲ. ಶಿವ, ನಾನಿವತ್ತು ನಿಮ್ಮೆಲ್ಲರಿಗೂ ಕಡ್ಲೆಕಾಯಿ ತಿನ್ನಿಸ್ತೀನಿ. ಅಣ್ಣ, 4 ಪ್ಯಾಕೆಟ್ ಕಡ್ಲೆಕಾಯಿ ಕೊಡ್ತೀರಾ? ಆಹಾ, ತಗೊಳ್ಳಿ. ರೇವಾ, ಈ ಕಡ್ಲೆಕಾಯಿ ಮಾರೋರು ಸ್ವಲ್ಪ ಲಡ್ಡು ಸಿಂಗ್ ಸರ್ ತರಾನೇ ಇದ್ದಾರೆ ಅಲ್ವಾ? ಹಾ ಹಾ
ಅನ್ನಿಸ್ತಾರೆ, ಆದ್ರೆ ಖಂಡಿತ ಇವರು ಲಡ್ಡು ಸಿಂಗ್ ಅವರಲ್ಲ. 4 ಜನರದ್ದು ಸೇರಿ 40 ರೂಪಾಯಿ ಆಯ್ತು. ಹಾ ಹಾ ಅಣ್ಣ, ಶಿವ ಇವ್ರಿಗೆ 40 ರೂಪಾಯಿ ಕೊಟ್ಬಿಡು. ಆದ್ರೆ ನೀನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ರೇವಾ, ನಾನೇ ತಿನ್ನಿಸ್ತಿರೋದು, ಆದ್ರೆ ಬರೀ ದುಡ್ಡು ಶಿವ ಕೊಡ್ಬೇಕು. ಶಿವ ಮತ್ತೆ ಅವನ ಹುಡುಗರು ಕೂಡ ಗುರುತಿಸ್ಲಿಲ್ಲ. ಇಲ್ಲ, ಅವನ ಜೊತೆ ಮಾತಾಡ್ತಿದ್ದಾರೆ. ಏನಿರಬಹುದು? ಇದ್ರಲ್ಲಿ ಎಲ್ಲರೂ ಸೇರಿದಾರ? ಮಕ್ಕಳೇ, ನನ್ನ ಹತ್ರ ಬಿಸಿ ಬಿಸಿ ಕಡ್ಲೆಕಾಯಿ ತಗೊಂಡ್ರೆ ಮತ್ತೆ ಮತ್ತೆ ನೀವು ಬರ್ತೀರಾ. ಶಿವ ಶಿವ, ಸ್ವಲ್ಪ ನಿಂತ್ಕೋ. ಆ ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟ. ಇವನಂತೂ ಸೇಮ್ ಲಡ್ಡು ಸಿಂಗ್ ತರನೇ ಇದ್ದಾನೆ. ಈ ವ್ಯಕ್ತಿ ನನಗೆ ತುಂಬಾ ಕೆಲ್ಸಕ್ಕೆ ಬರ್ತಾನೆ. ನೋಡು, ನೀನ್ ನನಗೊಂದು ಕೆಲಸ ಮಾಡ್ಕೊಟ್ರೆ ನಾನ್ ನಿನಗೆ 50,000 ರೂಪಾಯಿ ಕೊಡ್ತೇನೆ. 50,000ನಾ? ಏನಾಯ್ತು? ಹೇಳು ಹೇಳು. ಸರ್, ಇಡೀ ದಿನ ದುಡಿದ್ರು 1,000 ರೂಪಾಯಿ ಕೂಡ ಆಗಲ್ಲ. ನೀವ್ ಇಷ್ಟೊಂದು ದುಡ್ಡು ಕೊಡ್ತೀರಿ ಅಂದ್ರೆ ನಮ್ಮಂತ ಬಡವರಿಗೆ ತಲೆ ಸುತ್ತು ಬರುತ್ತೆ ತಾನೇ. ಸರಿ, ನಿನಗೆ ಜೀವನ ಪೂರ್ತಿ ದಿನಾಗ್ಲೂ 200 ರೂಪಾಯಿ ಕೊಡ್ತೇನೆ. ಸರಿ ತಾನೆ? ಹಾ, ಸರಿ ಸರ್, ಹೋಗೋಣ, ಓಡೋಣ, ಮಾಡೋಣ. ನೀವು ಬೇಗ ಹೇಳಿ ಸರ್, ನಾನು ಏನ್ ಮಾಡ್ಬೇಕು ಅಂತ. ಸರಿ ಕೇಳು. ಈಗ ಲಡ್ಡು ಸಿಂಗ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ. ಅವನು ಸೇಮ್ ನಿಂತರನೇ ಇದ್ದಾನೆ. ನೀನು ಲಡ್ಡು ಸಿಂಗ್ ತರ ನಟನೆ ಮಾಡ್ಬೇಕು. ನಡಿ, ನಾನು ನಿನಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಹ್ಯಾಂಡ್ಸ್ ಅಪ್. ಇವತ್ ನೀನ್ ತಪ್ಪಿಸ್ಕೊಳಕ್ ಆಗಲ್ಲ. ಸರೆಂಡರ್ ಆಗು. ಲಡ್ಡು ಸಿಂಗ್ ಅವರೇ, ನಾನು ಸರೆಂಡರ್ ಆಗೋದಕ್ಕೆ ಬಂದಿದ್ದೀನಿ. ನಿಮ್ ಜೊತೆ ನಾನು ಏನ್ ಮಾಡೋದ್ನೋ ಅದು ತುಂಬಾ ತಪ್ಪಾಗಿದೆ. ನಾನೀಗ ಒಳ್ಳೆ ವ್ಯಕ್ತಿಯಾಗಿ ಬದಲಾಗಿದ್ದೀನಿ. ನೀವು ನನ್ನನ್ನು ಜೈಲಿಗೆ ಕರ್ಕೊಂಡು ಹೋಗಿ, ಆದ್ರೆ ಕೊನೆಯದಾಗಿ ನಾನು ನನ್ನ ಗಾಡಿಲೇ ಜೈಲಿಗೆ ಹೋಗ್ಬೇಕು ಅಂತಿದ್ದೀನಿ. ಮತ್ತೆ ಈ ಅವಕಾಶ ಸಿಗುತ್ತೋ ಇಲ್ವೋ? ಖಂಡಿತ. ನಿನ್ನ ಆಸೆನ ಖಂಡಿತ ಈಡೇರಿಸ್ತೀನಿ. ಜಯರಾಮ, ಗಾಡಿ ತಗೊಂಡು ಸ್ಟೇಷನ್ ಹತ್ರ ಬಾ. ನಾನ್ ಇವನ್ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಗೊತ್ತಾಯ್ತಾ? ನಡಿ. ಇದೇನಿದು? ನೀನ್ ಮತ್ತೆ ನನ್ನನ್ನ ಮೂರ್ಖನನ್ನಾಗಿ ಮಾಡ್ತಾ ಇದೀಯಾ? ಲಡ್ಡು ಸಿಂಗ್ ಅವರೇ, ನನ್ನ ಅಂಗಡಿಯಲ್ಲಿ ಕಳ್ತನ ಆಗ್ಬಿಟ್ಟಿದೆ. ನೀವು ಬೇಗ ಬನ್ನಿ. ಬಿಸಿ ಬಿಸಿ ಕಡ್ಲೆಕಾಯಿ, ಬಿಸಿ ಬಿಸಿ ಕಡ್ಲೆಕಾಯಿ. ಏನ್ ಮಾಡ್ತಾ ಇದ್ದಾನೆ? ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಕಳ್ತನ ಮಾಡ್ತೀಯಾ? ಹ್ಯಾಂಡ್ಸ್ ಅಪ್. ಎಲ್ಲಿ ಹೋದ ಕಳ್ಳ? ಕಳ್ಳ ಎಲ್ಲ ಹೋದ? ಸರ್, ಅವನು ಓಡ್ ಹೋಗ್ಬಿಟ್ಟ. ನನ್ ಲಕ್ಷಾಂತರ ರೂಪಾಯಿ ಒಡವೆ ಹೋಯ್ತು. ನೀವು ಚಿಂತೆ ಮಾಡಬೇಡಿ. ಲಡ್ಡು ಸಿಂಗ್ ಕಳ್ಳನನ್ನ ಹಿಡಿದು ಜೈಲಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡ್ತಾನೆ. ನಿಮ್ ಚಿನ್ನನ ವಾಪಸ್ ಕೊಡಿಸ್ತಾನೆ. ಜಾಸ್ತಿ ಮೆಲೋಡ್ರಾಮಾನ ಮಾಡಬೇಡ. ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ. ಸಾರಿ ಸರ್, ಇನ್ನೊಂದ್ಸಲ ನೆನ್ಪಿಟ್ಕೋತೀನಿ. ಏ ಕಳ್ಳ, ನಿನ್ನನ್ನು ಒಂದಲ್ಲ ಒಂದು ದಿನ ಜೈಲಲ್ಲಿ ಹಾಕ್ತೀನಿ. ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ಎಚ್ಚರವಾಗಿ. ನಗರದಲ್ಲಿ ಈಗ ಕಳ್ಳತನದ ಮೇಲೆ ಕಳ್ಳತನ ಆಗ್ತಾನೇ ಇದೆ. ಕಳ್ಳ ಚತುರನಾಗಿದ್ದಾನೆ, ಆದ್ರೆ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಯಾವಾಗ್ಲೂ ಪ್ರಜ್ಞೆ ತಪ್ತಾನೆ ಇದ್ದಾರೆ. ಕಳ್ಳ ಕಳ್ಳತನ ಮಾಡಿ ಓಡ್ತಾರೆ, ಮತ್ತೆ ಲಡ್ಡು ಸಿಂಗ್ ಪ್ರತಿ ಸಮಯದಲ್ಲೂ ಒಂದೇ ಏಟ್ಗೆ ಪ್ರಜ್ಞೆ ತಪ್ಪೋಗ್ತಾರೆ. ಅಯ್ಯೋ, ಇವನ್ ಯಾರು ಡೂಪ್ಲಿಕೇಟ್ ಬಂದಿದ್ದಾನೆ? ಇಡೀ ನಗರದಲ್ಲೆಲ್ಲ ನನ್ನ ಹೆಸರನ್ನ ಹಾಳು ಮಾಡ್ತಿದ್ದಾನೆ. ಖಂಡಿತ ನನ್ನ ಕೆಲಸ ಹೋಗುತ್ತೆ. ಏ ತಮ್ಮ,
ನನ್ಗೊಂದ್ ಸಹಾಯ ಮಾಡು. ಶಿವನಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಕರ್ಸು. ನಾನೇನು ಅಷ್ಟೊಂದು ದಡ್ಡ ಅಲ್ಲ. ಆ ಹುಡುಗನ್ನ ಇಲ್ಲಿ ಕರ್ಸೋದಕ್ಕೆ ಒಂದು ಸಲ ಈ ನಗರನ್ನೆಲ್ಲ ಲೂಟಿ ಮಾಡಿದ್ಮೇಲೆ ಆಮೇಲೆ ನೋಡೋಣ. ಲಡ್ಡು ಸಿಂಗ್ ಸರ್ ಹೇಗಿದ್ದೀರಾ? ಮಕ್ಕಳೇ, ನಾನು ಹಾಗೆ ಇದ್ದೀನಿ. ನಿಮ್ಗೇನಾಗ್ಬೇಕು? ಹೋಗಿ ಆಟ ಆಡ್ಕೊಳ್ಳಿ. ಮನೆಗೆ ಹೋಗಿ ಊಟ ಮಾಡಿ. ಹೋಗಿ. ಅಯ್ಯೋ ಸರ್, ಶಿವನ ಕೂಡ ಗುರ್ತಿಡಿಲಿಲ್ವಲ್ಲ. ಹಲೋ, ನೀನು ಬೇಗ ಬಂದು ನನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ. ಇವನು ಅದೇ ಶಿವ, ನನ್ನನ್ನ ಹೊಡೆದವನು. ನೀನು ಅಷ್ಟು ಬೇಗ ಮರ್ತು ಹೋಗ್ಬಿಟ್ಯಾ? ನಾನ್ ನಿನಗೆ ಮೊದ್ಲೇ ಹೇಳಿದ್ದೆ, ನೀನು ಯಾವುದೇ ಕಾರಣಕ್ಕೂ ಅವ್ರಿಗೆ ಅನುಮಾನ ಬರೋ ಹಾಗೆ ನಡ್ಕೋಬಾರ್ದು. ಬಿಸಿ ಕಡ್ಲೆಕಾಯಿ ನೋಡ್ದಿಯ ಶಿವ? ನಿನ್ನನ್ ಹೇಗ್ ದಡ್ಡ ಮಾಡ್ಬಿಟ್ಟೆ? ಅಯ್ಯೋ ನಾನು ಆದಿ, ಶಿವ ಅಲ್ಲ. ಅಯ್ಯೋ, ಸಿಕ್ಕಾಕೊಂಡ್ಬಿಡ್ತೀನಿ. ಪಕ್ರ ಮಾಡೋದು ತುಂಬಾ ಮಜವಾಗಿರುತ್ತೆ. ನೋಡ್ದಿಯ ಶಿವ, ನಾನು ಹೇಗ್ ದಡ್ಡನ್ ಮಾಡ್ಬಿಟ್ಟೆ ನಿನ್ನ? ನಾನು ಯುಡಿ ಲಡ್ಡು ಸಿಂಗ್ ನವ್ರೆ. ಬಿಸಿ ಕಡ್ಲೆಕಾಯಿ ದಡ್ಡ ಮಾಡೋದು ತುಂಬಾ ಮಜವಾಗಿರುತ್ತೆ. ನೀನು ಹುಡುಗಿ, ಶಿವ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ದೆ ಶಿವ, ನಾನು ಹೇಗೆ ಎಲ್ರನ್ನು ದಡ್ರನ್ನಾಗಿ ಮಾಡ್ಬಿಟ್ಟೆ. ಸರಿ ಶಿವ, ನಾನೀಗ ಹೊರಡ್ತೀನಿ. ಇವತ್ ಲಡ್ಡು ಸಿಂಗ್ ಸರ್ಗೆ ಏನಾಗಿದೆ? ಈ ತರ ಒಂಥರ ವಿಚಿತ್ರವಾಗಿ ಯಾಕೆ ಆಡ್ತಿದ್ರು? ಎಲ್ಲೋ ಏನೋ ಒಂಥರ ಅನ್ನಿಸ್ತಾ ಇದೆ. ಶಿವ, ನನಗೂ ಇದ್ರ ಬಗ್ಗೆ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ. ಇವ್ರು ಯಾಕೋ ಲಡ್ಡು ಸಿಂಗ್ ಅವ್ರ ಅಲ್ವೇ ಅಲ್ಲ. ಖಂಡಿತ ಅವ್ರ ತರನೇ ಇನ್ನೊಬ್ರು ಯಾರೋ. ಅದಕ್ಕೆ ಯಾವಾಗ್ಲೂ ಕಡ್ಲೆಕಾಯಿ ಅಂತಿದ್ದು. ಇವಾಗೊಂದು ಐಡಿಯಾ ಇದೆ. ಅವ್ರ ನಿಜವಾದ ರೂಪ ಕಂಡಿಡಿಯೋದಕ್ಕೆ ನಾವ್ ಅವ್ರನ್ನ ಮನೆಗೆ ಕರೆಯೋಣ. ಶಿವ, ನನ್ನನ್ನ ಮನೆಗೆ ಯಾಕೆ ಬರಕ್ ಹೇಳ್ದೆ? ಏನಾದ್ರೂ ಮಾತನಾಡೋದಿದ್ಯಾ? ಲಡ್ಡು ಸಿಂಗ್ ಸರ್, ಭೀಮ್ ಸಿಂಗ್ ಅಂಕಲ್ ಅಂತೂ ತುಂಬಾ ರುಚಿಯಾಗಿ ಕಡ್ಲೆಕಾಯಿ ಮಾಡ್ತಾರೆ. ಅದಕ್ಕೆ ನಾವ್ ಅನ್ಕೊಂಡ್ವಿ ಎಲ್ರು ಒಟ್ಟಿಗೆ ಸೇರಿ ತಿನ್ನೋಣ ಅಂತ. ಭೀಮ್ಸೇನ್ಗೆ ಮಜಾ ಬರ್ತಿದೆ. ವಾಹ್, ಇಂಥ ಕಡ್ಲೆಕಾಯಿನ ನಾನು ಪ್ರಪಂಚದಲ್ಲಿ ಎಲ್ಲೂ ನೋಡ್ಲಿಲ್ಲ ಅಲ್ವಾ ಮಕ್ಕಳೇ? ಇದನ್ನ ಚೆನ್ನಾಗಿರೋ ಕಡ್ಲೆಕಾಯಿ ಅಂತ ಹೇಳ್ತಿದ್ದೀರಾ? ಎಷ್ಟು ಕೆಟ್ಟದಾಗಿದೆ. ಒಂದ್ ಸ್ವಲ್ಪನೂ ರುಚಿ ಇಲ್ಲ. ನಾನ್ ತೋರಿಸ್ತೀನಿ ಬಿಸಿ ರುಚಿಕರವಾದ ಕಡ್ಲೆಕಾಯಿ ಹೇಗಿರುತ್ತೆ ಅಂತ. ಬಿಸಿ ಕಡ್ಲೆಕಾಯಿ. ನನ್ಗನ್ಸುತ್ತೆ ಈ ಅಪ್ಪ ಬರೀ ಕಡ್ಲೆಕಾಯಿನೇ ಮಾರೋದು ಅಂತ. ಏನಾಯ್ತು? ಉಪ್ಪು ಕಮ್ಮಿ ಇದೆಯಾ? ಉಪ್ಪು ಜಾಸ್ತಿ ಆಗಿದ್ಯಾ? ಏನು ಕೂಡ ಹೆಚ್ಚು ಕಮ್ಮಿ ಇಲ್ಲ ಅಂಕಲ್. ತುಂಬಾ ಪರ್ಫೆಕ್ಟ್ ಆಗಿ ನೀವಿವತ್ತು ಕಡ್ಲೆಕಾಯಿನ ಮಾಡಿದೀರಾ. ನೀವು ಸ್ವಲ್ಪ ತಾತನ ಜೊತೆ ಹೋಗ್ತೀರಾ? ಅವ್ರು ನಿಮ್ಮ ಹತ್ರ ಏನೋ ಸಪರೇಟ್ ಆಗಿ ಮಾತಾಡ್ಬೇಕಂತೆ. ನಾನ್ ತಪ್ಪು ಮಾಡ್ಬಿಟ್ಟೆ. ಕಡ್ಲೆಕಾಯಿ ಮಾರ್ಕೊಂಡಿದ್ದೆ. ಆ ಕಳ್ಳ ಬಂದು ದುಡ್ಡು ಕೊಡ್ತೀನಿ ಅಂದ. ಅದಕ್ಕೆ ತಪ್ಪು ಮಾಡ್ಬಿಟ್ಟೆ. ಸಾರಿ. ಮತ್ತೆ ನೀವು ಹಾಡು ಶುರು ಮಾಡಬೇಡಿ. ನಾನು ಓಡೋಗ್ಬಿಡ್ತೀನಿ. ಸಾರಿ. ಹಾಗಾದ್ರೆ ಇವಾಗ ನೀವು ನಮ್ಗೆ ಹೇಳಿ, ನಿಜವಾದ ಲಡ್ಡು ಸಿಂಗ್ ಸರ್ ಎಲ್ಲಿದ್ದಾರೆ ಅಂತ. ನನ್ಗೇನು ಗೊತ್ತಿಲ್ಲ. ಆ ಕಳ್ಳ ಅವನ್ ಮನೇಲಿ ಇಟ್ಕೊಂಡಿರ್ಬೇಕು ಅನ್ಸುತ್ತೆ. ನಮ್ಮನ್ನ ಕಳ್ಳನ್ ಜಾಗ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ತಿರ್ಗಾ ಹಾಡ್ ಕೇಳಿಸ್ಬೇಕಾಗುತ್ತೆ. ಬೇಡ, ಮತ್ತೆ ಹಾಡು ಶುರು ಮಾಡಬೇಡಿ. ನಾನು ಖಂಡಿತ ಹೇಳ್ತೀನಿ. ಎಂತ ಅದ್ಭುತವಾದ ಪ್ಲಾನ್ ಮಾಡಿದ್ದೆ ನಾನು. ಆದ್ರೆ ಶಿವ ಎಲ್ಲನೂ ಹಾಳು ಮಾಡ್ಬಿಟ್ಟ. ಆ ಜಿಲೇಬಿ ಸಿಂಗ್ ಜೊತೆ ಬಂದೇ ಬರ್ತಾನೆ ಈಗ. ಆದ್ರೆ ನಾನು ಅದಕ್ಕಿಂತ ಮುಂಚೆ ಇಲ್ಲಿಂದ ಓಡ್ ಹೋಗ್ಬಿಡ್ತೀನಿ. ಹಲೋ ಬಾಸ್, ಸಾರಿ ನಾನು ಇಲ್ಲಿ ಬಂದ್ಬಿಟ್ಟೆ. ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಾನು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗೆ ನಿನ್ನ ಅವಶ್ಯಕತೆ ಬಗ್ಗೆ ಗೊತ್ತಿದೆ. ಆದ್ರೆ ಹೆಸರೇ ಶಿವ ಅಂತ. ಇಷ್ಟು ದಿನ ನೀನಾ ನನ್ನ ನಕಲಿಯಾಗಿರೋದು? ಸರಿ, ಇಡೀ ಊರಲ್ಲಿ ನನ್ನ ಹೆಸರನ್ನೇ ಹಾಳು ಮಾಡಿದೀಯಾ?
ನಿನ್ನನ್ನ ಜೈಲಿನಲ್ಲಿ ಮುದ್ದೆ ಮುರಿ ಹೋಗಿ ಮಾಡ್ತೀನಿ. ಜೈಲಲ್ಲಿ ಕೊಳಿಬೇಕು. ಸಾರಿ ಇನ್ಸ್ಪೆಕ್ಟರ್ ಸರ್, ತಪ್ಪು ಮಾಡ್ಬಿಟ್ಟೆ. ನಾನು ಕೂಡ ಈಗ ನಿಮ್ ತರನೇ ಬಂದಿಯಾಗಿದ್ದೀನಿ. ಇಬ್ರು ಅವಳಿಗಳೇ, ಇಬ್ರು ಕಷ್ಟ ಸುಖ ಹಂಚ್ಕೊಳ್ಳಿ. ನಾನ್ ಹೊರಟೆ. ಹೀಗೆ ಹೋಗ್ಬಿಟ್ರೆ ಹೇಗೆ ಚಾಲಾಕ್ ಸಿಂಗ್? ನೀನ್ ಬುದ್ಧಿವಂತ ಆಗಿರ್ಬೋದು, ಆದ್ರೆ ನಾವು ಏನು ಕಮ್ಮಿ ಇಲ್ಲ. ಹೇ, 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 ಶಿವ, ನಮ್ಮ ಶಿವ ಬಂದ್ಬಿಟ್ಟ, ನಮ್ಮ ಶಿವ ಬಂದ್ಬಿಟ್ಟ. ಮಗು, ನಾನ್ ಹೇಗಿದ್ರು ಊರನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ ದಾರಿಗೆ ಅಡ್ಡ ಬರ್ಬೇಡ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಸಾಕು ಮಾಡು ಶಿವ, ನನ್ನಿಂದ ತಪ್ಪಾಯ್ತು. ಐ ಆಮ್ ಸಾರಿ. ನಾನ್ ಸರೆಂಡರ್ ಆಗ್ತೀನಿ ಶಿವ, ಇನ್ನೂ ಹೊಡಿಬೇಡ. ನನ್ನನ್ನು ಹಿಡಿಯುವಂತ ದಮ್ಮು ಯಾರಿಗೂ ಇಲ್ಲ. ಸೊಂಟ ಹೋಯ್ತು. ಸಾಕು ಸಾಕು, ಬಿಟ್ಬಿಡು ನನ್ನ. ಅಯ್ಯೋ, ನಾನ್ ಸರೆಂಡರ್ ಆಗ್ತೀನಿ. ಒಂದು ಮಗು ಹತ್ರ ಸೋತೋದೆ. ಆತರ ಯಾಕೆ ನೋಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್ ಸರ್? ನಿನ್ನಿಂದ ನನಗೆ ಮುಂದೆ ತುಂಬಾ ಉಪಯೋಗ ಆಗೋದಿದೆ. ನಾನ್ ಯಾವಾಗಾದ್ರೂ ರಜೆ ಹೋಗ್ಬೇಕು ಅಂತಿದ್ರೆ ನನ್ ಜಾಗದಲ್ಲಿ ನೀನು ಡ್ಯೂಟಿ ಮಾಡಬಹುದು. ಇನ್ನೊಂದು ವಿಷಯ, ನೀವು ನನ್ ಜಾಗದಲ್ಲಿ ಕಡ್ಲೆಕಾಯಿ ಮಾರಬಹುದು. Watch India's largest kids library only on Jio Hotstar. Download the app